ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನೊಂದು ಪುಡಿಯನ್ನು ರೆಡಿ ಮಾಡಿದ್ದೀನಿ. ನೀವು ಆ ಪುಡಿಯನ್ನು ಹಾಕಿ ಹಾಲು ಬಿಸಿ ಮಾಡಿ ಕಷಾಯ ಮಾಡಿ ಕುಡಿದ್ರೆ ಉಂಟಲ್ಲ, ಅದು ನೀವು ಚಹಾ ಕಾಫಿ ಕುಡಿಬೇಕು ಅನ್ನುವಾಗೆಲ್ಲ ಇದನ್ನು ಮಾಡಿ ಕುಡಿಬೋದು. ಅದಕ್ಕೆ ಎಂತೆಲ್ಲ ಹಾಕೋದು ನೋಡುವ. ನೋಡಿ, ನಾನೊಂದು 2 ಸ್ಪೂನು ಕಾಳು ಮೆಣಸು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಳಿ, ಜಾಸ್ತಿ ಎಲ್ಲ ಬೇಡ. ಇದು 1 ರಿಂದ 2 ಸ್ಪೂನ್ ಸಾಕು. ಇದು ನೋಡಿ, ಇದು ಒಂದು 3 ಸ್ಪೂನು ಕೊತ್ತಂಬರಿ ತೊಗೊಂಡಿದ್ದೀನಿ ನಾನು. 1 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಬೇಕಾದ್ರೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೋದು. ಸ್ವಲ್ಪ ಅರಿಶಿಣ ನೋಡಿ, ಒಂದು 4 ರಿಂದ 5 ಲವಂಗ ಮತ್ತು ಒಣಶುಂಠಿ ತೊಗೊಂಡಿದ್ದೀನಿ. ನೋಡಿ, ಇದು ಒಣಶುಂಠಿ. ಇದು ಎಲ್ಲ ಅಂಗಡಿಯಲ್ಲಿ ಸಿಗ್ತದೆ ಒಣಶುಂಠಿ. 4 ರಿಂದ 5 ಏಲಕ್ಕಿ, 2 ದುಂಡು ಲವಂಗ ಚಕ್ಕೆ. ಇದನ್ನು ಇಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ನಾವೆಂತ ಮಾಡುವ, ಅಂದರೆ ಚಿಕ್ಕದೊಂದು ಇದು ಮಾಡಿಕೊಂಡು ಅದನ್ನು ಸ್ಲೋ ಗ್ಯಾಸಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ವಾ. ಇದನ್ನು ಫಸ್ಟು ಕೊತ್ತಂಬರಿ ಹಾಕ್ತೀನಿ. ಇದು ಕೊತ್ತಂಬರಿ ನಾವು ಕಾಳು ಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫಸ್ಟು. ಯಾಕೆ ಅಂದರೆ ಇದು ಸ್ವಲ್ಪ ಬಿಸಿ ಆದ ನಂತರ ಅದನ್ನು ಹಾಕಬೇಕು. ಯಾಕೆ ಹೇಳಿದರೆ, ಇದು ಬಿಸಿ ಆಗಲಿಕ್ಕಿಂತ ಮುಂಚೆ ಅದನ್ನೆಲ್ಲ ಹಾಕಿದರೆ ಅದೆಲ್ಲ ಸ್ವಲ್ಪ ಇದಾಗಿ ಕರೆಂಟ್ ಹೋಗ್ತದೆ. ಹಾಗಾಗಿ ಅದನ್ನು ಫಸ್ಟ್ ಬಿಸಿ ಮಾಡ್ಕೊಳ್ವಾ. ಈ ಸ್ಲೋ ಗ್ಯಾಸಲ್ಲಿ ಒಂಬಣ್ಣ ಬರುವವರೆಗೆ ಫ್ರೈ ಮಾಡ್ಕೊಳ್ವಾ. ಇದು ಈಗ ಜೀರಿಗೆ ಹಾಕ್ತೀನಿ. ಜೀರಿಗೆ, ಮೆಂತ್ಯ ನೀವು ಬೇಕಾದ್ರೆ ಜಾಸ್ತಿ ಮೆಂತ್ಯ ಹಾಕ್ಕೊಳ್ಬೋದು. ಮೆಂತ್ಯ ಕಷಾಯ ಕುಡಿದ್ರೆ ನಿಮ್ಮ ಬೆನ್ನಿಗೆ ಮತ್ತು ಸೊಂಟಕ್ಕೆ ತುಂಬ ಒಳ್ಳೆಯದು ಮತ್ತು ದೇಹಕ್ಕೆ ತಂಪು ಸಹ ಆಗ್ತದೆ. ಹಾಗಾಗಿ ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕ್ಕೊಳ್ಳಿ, ಚಿಂತೆ ಇಲ್ಲ. ನಮ್ಮಲ್ಲಿ ಮಕ್ಕಳು ಇಷ್ಟಪಡೋದಿಲ್ಲ ಮೆಂತ್ಯ ಅಂತೇಳಿ ಮೆಂತ್ಯ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಲೈಟಲ್ಲಿ ಸ್ಲೋ ಗ್ಯಾಸಲ್ಲಿ ಇದನ್ನು ಒಳ್ಳೆ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ವ. ನಾವೀಗ ನೋಡಿ, ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಹೀಗೆ ಫ್ರೈ ಮಾಡ್ಕೊಳ್ವಾ. ನೋಡಿ, ಇದಾಗಿದೆ. ಈಗ ಗ್ಯಾಸ್ ಬಂದ್ ಮಾಡುವ. ಇದು ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಬಿಡು. ನೋಡಿ, ಇದು ತಣ್ಣಗಾಗಿದೆ, ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾಗಿದೆ. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೊಳ್ವ. ಪುಡಿ ಮಾಡ್ಕೊಳ್ಳೋದು ಏನಂದರೆ, ನಾವು ಕಾಫಿ ಪೌಡರ್ ಪುಡಿ ಇರ್ತಲ್ಲ ಅಷ್ಟು ಸಣ್ಣ ಪುಡಿ ಮಾಡ್ಕೊಳ್ಬೇಕು. ಅದಕ್ಕೆ ಅರಿಶಿಣ ಸಾಕು. ಅರಿಶಿಣ ಈಗ ಹಾಕಲಿಲ್ಲ ಅಂದರೆ ಚಿಂತೆ ಇಲ್ಲ, ನಾವು ಕಷಾಯ ಮಾಡುವಾಗ ಹಾಕಿದ್ರು ಸಹ ಆಗ್ತದೆ. ನೋಡಿ, ನೋಡಿ ಈ ಥರ ಪುಡಿಯಾಗಿದೆ. ಈಗ ನೋಡಿ, ಈ ಥರ ಪುಡಿಯಾಗಿದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ವಾ. ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳಿ, ಸುಮಾರು ದಿನ ಬರ್ತದೆ ಅದು. ನೋಡಿ, 1 ಲೋಟ ಹಾಲು ಬಿಸಿ ಇಟ್ಟಿದ್ದೀನಿ ನಾನು. ಇದನ್ನು ಹಾಲು ಇದು ಕುದೀಲಿ, ಹಾಲು ಸರಿ ಮಾಡಿ, ಜೋರು ಬಿಸಿ ಆಗಬೇಕು ಸರಿಯಾಗಿ. ಈಗ ನೋಡಿ, 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅದನ್ನು ಕುದಿ ಬರಲಿ, ಚೆಂದ ಮಾಡಿ ಕುದಿ ಬರಲಿ. ಇದಕ್ಕೆ ನಾನು ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಕಪ್ಪು ಬೆಲ್ಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಇಷ್ಟ ಇದೆ ಸಕ್ಕರೆ ಸಹ ಹಾಕ್ಕೊಳ್ಳಿ. ಇದ್ರೆ ಇನ್ನೊಂದು ವೈಟ್ ಕಲರ್ ಬೆಲ್ಲ ಬರ್ತದೆ, ಅದು ಸಹ ಹಾಕ್ಕೊಂಡ್ರು ಓಕೆ, ಯಾವುದು ಸಹ. ನಾನಂದರೆ ಕಪ್ಪು ಬೆಲ್ಲ ಉಂಟಾಗಿ ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಇದು ಕುದ್ದಿ ಆಗಿದೆ. ನೋಡಿ, ಹೀಗೆ ಸೋಸ್ಕೊಂಡು ಚೆಂದ ಮಾಡಿ ಸೋಸ್ಕೊಂಡು ತಣ್ಣಗೆ ಬಿಸಿ 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 ಕುಡಿದ್ರೆ ಗಂಟಲಿಗೆ ಸಹ ಆರಾಮಾಗ್ತದೆ. ಮತ್ತು ಶೀತ, ಗಂಟಲಲ್ಲಿ ಕಿಚ್ಚಾದರೆ ಶೀತ ಆದರೆ ಚಹಾ ಕಾಫಿ ಕುಡಿಬೇಕು ಅನಿಸುವಾಗ ಇದನ್ನು ಕುಡಿದ್ರೆ ಬೆಸ್ಟ್ ಆಗ್ತದೆ ಅಂತಲೇ ಹೇಳ್ಬೋದು. ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹೀಗೆ ಒಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ. ನೋಡಿ, ಸೂಪರಾಗಿ ಉಂಟು ನೋಡಲಿಕ್ಕೆ. ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ.